ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಟೈಮಿಂಗ್ಸು 5:30 ಗಂಟೆಗಿದೆ. ಸಂತು ಬಿಡಕ್ಕೆ ಬರ್ತಾನೆ, ಹೋಗ್ಬಿಟ್ಟು ಬರ್ತಾನೆ. ಜೈ ಆಂಜನೇಯ, ಓಂ ನಮ ಶಿವಾಯ. ಈ ಮುಂದೆ ಒಂದು ಬ್ಯಾಗ್ ಇಟ್ಕೊಂಡಿದ್ದೀನಿ, ಹಿಂದೆ ಒಂದು ಚೀಲ ಇಟ್ಕೊಂಡಿದ್ದೀನಿ. ಸರಿ ಹೋಗಿ ಬರ್ತೀನಿ ಸಂತು. ಬನ್ನಿ ಗೈಸು, ಸೋಮವಾರ ಇವತ್ತು ನಮ್ಮೂರಿಗೆ ಹೋಗ್ತಾಯಿದ್ದೀನಿ. ಬೆಂಗಳೂರು ಬಿಟ್ಟು ಊರಲ್ಲಿ ಕೆಲಸ ಮಾಡೋಣ ಅಂತ, ಸೆಟ್ಲ್ ಆಗೋಣ ಅಂತ ಊರಲ್ಲೇ. ಇನ್ನು ಮುಂದೆ ಐ ಮಿಸ್ ಯು ಬೆಂಗಳೂರು. ಎಲ್ಲ ಕಲಿಸ್ಕೊಟ್ಟಿದೆ ನನಗೆ. ಏನೋ ಒಂಥರ ಬೆಳಗ್ಗೆ 5:30 ಗಂಟೆಗೆ ಇದೆಯಲ್ಲ, ಹೆಂಗೋ ಆರಾಮಾಗಿ ಹೋಗೋಣ ಅಂದ್ಕೊಂಡು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಗೊತ್ತಾ ನಮ್ಮ ಊರಿಗೆ ಗೈಸು? ಇರಿ ಮ್ಯಾಪ್, ಗೂಗಲ್ ಮ್ಯಾಪ್ ಹಾಕ್ತೀನಿ, ಹೇಳ್ತೀನಿ. ಜೈ ಆಂಜನೇಯ. ಫುಲ್ ಟ್ಯಾಂಕ್ ಪೆಟ್ರೋಲ್ ನಿನ್ನೆನೇ ಹಾಕ್ಸ್ಕೊಂಡಿರೋದು. ATH9 ಅಥಣಿ ಕರ್ನಾಟಕ. ಇಲ್ಲಿಂದ ಗೈದು 9 ಅವರ್, ಆಲ್ಮೋಸ್ಟ್ 10 ಅವರ್ ಅಂದ್ಕೊಳ್ಳಿ. 588 ಕಿಲೋಮೀಟ್ರ್. ಅದು ಬಿಜಾಪುರ ಮೇಲ್ಗಡೆಯಿಂದ ಹೋದರೆ, ಮತ್ತು ಬೆಳಗಾವಿ ಮೇಲ್ಗಡೆಯಿಂದ ಹೋದರೆ 577. ಪರವಾಗಿಲ್ಲ. ಗೋಕಾಕ್ ಮೇಲಿಂದ ಹೋದರೆ ಗೈಸ್, ಅದು ಬೆಳಗಾವಿಗೆ ಹೋಗಲ್ಲ, ಗೋಕಾಕ್. ಹಂಗೆ ಬೈಕ್ ಐತಲ್ಲ, ರೂಟ್ ಅಂತ ಏನು ಗೊತ್ತು ಪೂರ್ತಿ. ಏನು ಮ್ಯಾಪೇ ಹಾಕಲ್ಲ, ಆರಾಮಾಗಿ ಸ್ಲೋ ಆಗಿ ಹಾಡ್ಕೊಂಡು ಹೋಗ್ತಾ ಇರೋಣ, ಎಲ್ಲ ನೋಡಿಕೊಂಡು. ಬ್ಯಾಗ್ ಅಂತರೂ ಲಗೇಜ್ ಹಾಕ್ಕೊಂಡಿದ್ದೀನಿ, ಜಾಕೆಟು ಪಿಕೆಟು ಎಲ್ಲ ಫುಲ್ ರೆಡಿ ಆಗಿಬಿಟ್ಟು. ಜೈ ಆಂಜನೇಯ, ದೇವರು ಒಳ್ಳೇದು ಮಾಡಪ್ಪ ಎಲ್ಲರಿಗೂ. ಬನ್ನಿ ಗೈದು, ಇವಾಗ ಹಂಗೆ ನಮ್ಮೂರಿಂದ ಹೋಗ್ತಾ, ನಮ್ಮೂರಿಂದ ಇರ್ತೀನಿ, ಬೆಂಗಳೂರಿಂದ. ಐ ಲವ್ ಯು ಬೆಂಗಳೂರು, ಐ ಲವ್ ಯು ಫ್ರೆಂಡ್ಸ್, ಮಿಸ್ ಯು ಆಲ್. ಏನು ಮಾತೇ ಬರ್ತಲ್ಲ ಗೈಸ್, ಬೆಂಗಳೂರು ಬಿಟ್ಟು ಹೋಗ್ಬೇಕಾದ್ರೂ ಒಂಥರ. ನಿನ್ನೆ ನೈಟಲ್ಲೂ ಹಂಗೆ ಆಯಿತು. ವೀಡಿಯೋ ಏನು ಮಾಡ್ಬೇಕಾದ್ರೂ, ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ಬೇಕಾದ್ರೂ ಒಂಥರ ಅನ್ನಿಸ್ತೈತೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಜಾಲಹಳ್ಳಿ ಕ್ರಾಸಿಂದ ಆ ಕಡೆಯಿಂದ ಹೋಗ್ಬೇಕು. ನಿನ್ನೆನೇ ಏರು ಗೀರು, ಬ್ರೇಕ್ ಟೈಟು, ಚೈನ್ ಟೈಟು ಎಲ್ಲ ಮಾಡಿಸ್ಕೊಂಡಿದ್ದೀನಿ. ಜಾಲಿಯಾಗಿ ಇವಾಗ ಫುಲ್ ಟ್ಯಾಂಕ್ ಪೆಟ್ರೋಲ್ ಐತೆ. ಆಲ್ಮೋಸ್ಟ್ ಒಂದು 600 ಕಿಲೋಮೀಟ್ರ್ ಹೋಗ್ಬೋದು ಅನ್ಕೋತೀನಿ ಊರವರೆಗೂ. ಏನು ಗೈಸ್, ಬೆಳಗ್ಗೆ ಇಷ್ಟೊಂದು ಜನ ನಿಂತ್ಕೊಂಡ್ಬಿಟ್ಟವ್ರೆ ರೇಷನ್ಗೆ. ಇಷ್ಟೊಂದು ಬೇಗಣ ರೇಷನ್ ಏನಂತ ಗೊತ್ತಾಗ್ತಲ್ಲ ಅದು, ಎಲ್ಲರೂ ಕೈ ಚೀಲ ಹಿಡ್ಕೊಂಡವ್ರಲ್ಲ ಅದಕ್ಕೆ. ಬನ್ನಿ ಗೈಸ್, ಸಿಗ್ತೀನಿ ಮತ್ತೆ ಆಮೇಲೆ. ಗೈಸ್, ಬೆಂಗಳೂರು ಹತ್ತತ್ರ ಜಾಲಹಳ್ಳಿ ಕ್ರಾಸ್ ಹತ್ರ ಬಂದಿದ್ದೀನಿ. ಇವಾಗ ಜಾಲಹಳ್ಳಿ ಕ್ರಾಸ್ ಆದಮೇಲೆ ಗೊತ್ತಲ್ಲ 8ನೇ ಮೈಲಿ. 8ನೇ ಮೈಲಿ ಮುಗಿದ್ರೆ ಪಾರ್ಲೇಜಿ ಬಿಸ್ಕೆಟ್ ಟೋಲು. ಅದಾದಮೇಲೆ ಡೈರೆಕ್ಟ್ ಬೆಂಗಳೂರು ನೆಲಮಂಗಲ ಆದರೆ ಬೆಂಗಳೂರು ಮುಗೀತು. ಅಲ್ಲಿಂದ ಡೈರೆಕ್ಟ್ ಒಂದೇ ರೂಟು ಹೋಗ್ತಾ ಇರೋದು. ಐ ಲವ್ ಯು ಬೆಂಗಳೂರು. ಇವಾಗ ಟಿ ದಾಸರಳ್ಳಿ ಸಿಗ್ನಲ್ಲು ಅಲ್ಲಿದ್ದೀನಿ. ಇಲ್ಲಿಂದ ಹೋಗ್ಬೇಕು, ಇನ್ನೂ ಚಾಗಿ ಕುಡಿಬೇಕು. ಇವಾಗ ಹತ್ತತ್ರ ಹಂಗೆ ಹೋಗ್ತಾ ಇರ್ತೀನಿ. ತುಮಕೂರು ಟೋಲ್ ಹತ್ರ ಹೋದ್ಮೇಲೆ ಟೀ ಕುಡಿಯೋಣ, ಅಲ್ಲಿವ್ರು ಹಂಗೆ ಹೋಗೋಣ. ಇವಾಗ ಬೆಳಗ್ಗೆ ಟ್ರಾಫಿಕ್ ಚೂರು ಕಮ್ಮಿ ಐತೆ. 5:47 ಆಗಿದೆ. ಬನ್ನಿ ಗೈಸ್, ಸಿಗ್ತೀನಿ ಮತ್ತೆ. ಗೈಸ್, ಕಮೆಂಟ್ ಬಾಕ್ಸ್ನ ಕಮೆಂಟ್ ಹಾಕ್ರಿ. ಇವತ್ತು ಸೋಮವಾರ, ಡೇಟು ಎಷ್ಟಪ್ಪ ಅಂದರೆ 27ನೇ ತಾರೀಕು. ಬೆಂಗಳೂರು ಬಿಟ್ಟು ಯಾರ್ಯಾರು ಎಷ್ಟು ಜನ ಹೋಗ್ತಾ ಇದ್ದಾರೆ ಅಂತ ಕಮೆಂಟ್ ಬಾಕ್ಸ್ನ ಕಮೆಂಟ್ ಹಾಕ್ರಿ, ನೋಡೋಣ. ಊರಲ್ಲಿ ಹೋಗ್ಬಿಟ್ಟು ಸೆಟ್ಲ್ ಆಗೋಣ ಅಂತ ಅಂದ್ಕೊಂಡು ನೋಡೋಣ ಎಷ್ಟು ಜನ ಇದ್ದೀರಂತ. ನಾನಂತೂ ಸೆಟ್ಲ್ ಆಗೋಕೆ ಹೋಗ್ತಾಯಿದ್ದೀನಿ ಊರಲ್ಲಿ. ಆರಾಮಾಗಿ ಇನ್ನು ಮುಂದೆ ಊರಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಜಾಲಿಯಾಗಿದ್ದು ಬಿಡ್ತೀನಿ. ಆದರೂ ಬೆಂಗಳೂರು ಆಲ್ಮೋಸ್ಟ್ 8-9 ವರ್ಷ, 2016 ಡಿಸೆಂಬರ್ 22ನೇ ತಾರೀಕು ಬಂದಿರೋದು ನಾನು ಬೆಂಗಳೂರಿಗೆ. ಡೇಟ್ಸ್ ಅದಕ್ಕೆ ನೆನಪಿದೆ ನನಗಿನ್ನು, ಅದು ಯಾವ ಅಂತ ಅಷ್ಟು ನೆನಪಿಲ್ಲ. ಡೇಟ್ ಮಾತ್ರ ಪಕ್ಕ ನೆನಪಿದೆ, 22ನೇ ತಾರೀಕು ಡಿಸೆಂಬರಲ್ಲಿ 2026. ಆಲ್ಮೋಸ್ಟ್ 27 ಅಂದ್ಕೊಳ್ಳಿ. ಇನ್ನೊಂದು 8 ದಿವಸ ಬಿಟ್ಟರೆ 27ಕ್ಕೆ ಬಂದುಬಿಡ್ತಿದ್ದೆ. ಪರವಾಗಿಲ್ಲ. ಮತ್ತು ನೀವು ಯಾವ ವರ್ಷದಲ್ಲಿ ಬಂದಿರಿ ಕಮೆಂಟ್ ಬಾಕ್ಸ್ನ ಕಮೆಂಟ್ ಹಾಕಿರಿ. ಮತ್ತು ಬೆಂಗಳೂರು ಬಿಟ್ಟು ಯಾವಾಗ ಹೋಗಿದ್ದೀರಾ, ಮತ್ತು ಇನ್ನೂ ಬೆಂಗಳೂರಲ್ಲೇ ಇದ್ದೀರಾ, ಇಲ್ಲ ಬೆಂಗಳೂರಲ್ಲೇ ಸೆಟ್ಲ್ ಆಗ್ತೀನಿ ಅಂತ ಅನ್ನೋರು ಕಮೆಂಟ್ ಬಾಕ್ಸ್ನ ಕಮೆಂಟ್ ಹಾಕಿರಿ, ನೋಡೋಣ. ಇದೇ ನೋಡಿ ಲಗೇಜ್ ಎಷ್ಟು ದೊಡ್ಡದು ತೊಗೊಂಡು ಹೋಗ್ತಾ ಇದ್ದೀನಿ. ಏನೋ ಚೂರು ಲೂಸ್ ಆಯ್ತಲ್ಲ, ಅದೇನೋ ಸಡನ್ನಾಗಿ ಇದನ್ನಾಯ್ತು, ಅದಕ್ಕೆ ಮತ್ತೊಮ್ಮೆ ಕಟ್ಕೊಂಡು ಹೋಗ್ತಾ ಇದ್ದೀನಿ. ಚೂರ ಸರಿದ್ರೆ ಏನೋ ಸಡನ್ನಾಗಿ ಇದನ್ನಾಗಿಬಿಡುತ್ತಲ್ಲ, ಅದಕ್ಕೆ ಆಯಿತು, ಕಟ್ಟಿದ್ದಾಯಿತು. ಬನ್ನಿ ಹೋಗುವ. ಇದು ಹಗ್ಗನೇ ಲೂಸ್ ಆಗಿಬಿಟ್ಟೈತೆ ನೋಡಿ. ಇದು ಒಂದೇ ಹಗ್ಗದ ಮೇಲೆ ಈ ಥರ ಕಟ್ಕೊಂಡಿದ್ದೆ. ಪರವಾಗಿಲ್ಲ, ಹೋಗುತ್ತೆ ಚೂರು ಅಷ್ಟೇ. ನೋಡ್ಕೊಂಡು ಓಡಿಸ್ಬೇಕು. ಇವಾಗ ಎಲ್ಲಪ್ಪ ಅಂದರೆ ಇದ್ದೀನಿ, ಮಕ್ಕಳಿ ಮುಂದೆ ಇದ್ದೀನಿ. ಇದೊಂದು ಬ್ಯಾಗಲ್ಲಿ ರೈನ್ ಕೋಟು ಅದು ಇದು ಹಾಕ್ಕೊಂಡಿದ್ದೀನಿ. ಮಳೆ ಬರದೇ ಇದ್ರೆ ಸಾಕಪ್ಪ, ಏನಂತೀರ? ಮಳೆ ಬಂದ್ರೇ ಪ್ರಾಬ್ಲಮ್ಮು. ಆದರೆ ಏನೆಲ್ಲ ಗೋಪುರ ಎಲ್ಲ ತೆಗೆದಿಟ್ಬಿಟ್ಟು ಓಡಿಸ್ತಾ ಇರೋದು ಅಷ್ಟೇ. ಎಲ್ಲ ಪೌಚು ಗೀಚು ಎಲ್ಲ ತೊಗೊಂಡ್ಬಿಟ್ಟಿದ್ದೀನಿ. ಮಳೆ ಗಿಳೆ ಬಂದರೆ 6 ಗಂಟೆ ಆಯಿತು ಗೈಸ್. ಬನ್ನಿ ಹೋಗೋಣ ಗೈಸ್. ನೆಲಮಂಗಲ ಟೋಲ್ ಹತ್ರ ಇದ್ದೀನಿ.
ಎಷ್ಟು ಜನ ಊರಿಗೆ ಹೋಗ್ತಾರೆ ಗೊತ್ತಾಗೈತೆ ಬೈಕ್ ಮೇಲೆ ಅಲ್ಲಿ ಇಲ್ಲಿ. ನಂದಂತರೂ ಲಗೇಜ್ ಇನ್ನೂ ಬೆಂಗಳೂರಲ್ಲಿ ಅರ್ಧ ಲಗೇಜ್ ಐತೆ. ಇಲ್ಲಿ ಮಾತ್ರ ಚೂರು ಹಾಕೊಂಡ್ಬಿಟ್ಟು ಬಂದಿದ್ದೀನಿ. ಇನ್ನೂ ಪಾತ್ರೆ ಅದು ಇದು ಎಲ್ಲ ಐತೆ ಇನ್ನೂ ಐಟಮ್ಸ್ ಬೆಂಗಳೂರಲ್ಲಿ. ಇನ್ನೂ ಏನು ತೊಗೊಂಡಿಲ್ಲ, ಯಾಕಂದ್ರೆ ಹುಡುಗರು ಇದ್ದಾರಲ್ಲ ಅವ್ರು ಉಪಯೋಗಿಸ್ತಾರಂತಂದ್ರು. ಅವ್ರು ರೂಮ್ ಖಾಲಿ ಮಾಡ್ಬೇಕಾದ್ರೆ ಅವಾಗ ತಂದುಬಿಟ್ಟು ಕೊಡ್ತೀನಿ ಅಂತಂದವ್ರೆ ಮನೆಗೆ. ಅದಕ್ಕೆ ಸುಮ್ಮನೆ ನನ್ನ ಬಟ್ಟೆ ಗಿಟ್ಟೆ ಹಾಸಿಗೆ ಅಷ್ಟೇ ಒಯ್ತಾ ಇರೋದು. ಹಾಸಿಗೆನ ಬಿಟ್ಟು ಹೋಗಂತಂದ್ರು. ಬಡ್ಡಿ ಮಕ್ಕಳ ಊರಲ್ಲಿ ಬೇಡವಾ ಅಂತಂದ್ಬಿಟ್ಟು ತೊಗೊಂಡ್ಬಿಟ್ಟು ಬಂದಿದ್ದೀನಿ ಹಾಗೆ. ಬನ್ನಿ, ನೆಲಮಂಗಲ ಟೋಲ್ ಮುಗೀತು, ಇಲ್ಲಿಗೆ ಬೆಂಗಳೂರು ಎಂಡು. ಇನ್ನು ಬೆಂಗಳೂರು ಹಂಗೆ ದೊಡ್ಡದೈತೆ, ಸಿಟಿ ಬೆಳೀತಾ ಇರೋದು. ಗೈಸ್ ಇಲ್ಲೊಂದು ಬೆಂಗಳೂರು ಬಿಟ್ಟು ಅವರು ಹೋಗ್ತಾ ಇದ್ದಾರೆ ಅನ್ಕೋತೀರಿ. ಯಾವುದು ಅಂದರೆ ಫ್ಯಾಮಿಲಿ ಇರೋದದು. ಏನೇನು ಇಟ್ಕೊಂಡವ್ರು ಗೊತ್ತಾ, ಕೈ ಚೀಲ 3 ಇದ್ದಾವೆ, 3 4 ಒಂದು ಪುಟ್ಟ. ಅದೊಂದು ಯಾವ್ರು ಅಂತ ಗೊತ್ತಿಲ್ಲ ಅವ್ರದ್ದು. ಯಾವ ಗಾಡಿ ಪಾಸಿಂಗ್ ಗೊತ್ತಾಗುತ್ತಲ್ಲ. ಯಾವುದಿದು KA37 ಗೈಸು. ಯಾವ್ರು ಪಾಸಿಂಗ್ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ. ಪಾಪ ಅಕ್ಕವರು ಹೆಲ್ಮೆಟ್ ಆದ್ರೂ ಹಾಕೋಬೇಕಿತ್ತು. ಹಿಂದ್ಗಡೆ ಕುತ್ಕೊಂಡವ್ರು ಗಾಳಿ ಸಿಕ್ಕಾಪಟ್ಟೆ ಬಿಸಿ ಬಿಡುತ್ತೆ. ಮಗು ಬೇರೆ ಇದೆ ಗೈಸು ಅವ್ರ ಕೈಯಲ್ಲಿ. ಅವರು ಬೆಂಗಳೂರು ಬಿಟ್ಟು ಊರಿಗೆ ಹೋಗ್ಬಿಟ್ಟು ಸೆಟ್ಲ್ ಆಗ್ಬೇಕು ಅಂದ್ಕೊಂಡಿದ್ದಾರೆ ಅನ್ಕೋತೀನಿ. ಹೊರಗೆ ಸುತ್ತಳಿಯಿಂದ ಕಟ್ಟಿಬಿಟ್ಟವ್ರೆ ಎಲ್ಲ, ಕೈ ಚೀಲ ಅದು ಇದು ಎಲ್ಲ. ಇದರಿಂದ ನಾವು ಬೆಂಗಳೂರು ಬಿಟ್ಟು ಹೋಗ್ತಾ ಇದ್ದೀವಿ, ಅವರು ಬಿಟ್ಟು ಹೋಗ್ತಾವ್ರೆ. ಅವ್ರದ್ದು ಸ್ಪ್ಲೆಂಡ್ರು, ನಮ್ಮದು ಸ್ಪ್ಲೆಂಡ್ರು. ಆದರೆ ನಮ್ಮೂರ ಹತ್ತನೇ ಅವರು ಊರು ಯಾವ ಊರು ಅಂತ ಗೊತ್ತಿಲ್ಲ. 37 ಯಾವ ಊರು ಪಾಸಿಂಗ್ ಬರುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ. ಇದೇನು ರೋಡ್ ಇದೆ ಗೊತ್ತಾ, ದಾವಣಗೆರೆ ಊರು ಆ ಕಡೆ ಬಂತು, ದಾವಣಗೆರೆ ಸ್ಟ್ರೇಟು. ಈ ಕಡೆ ಪಕ್ಕದಲ್ಲಿ ಕೆರೆ ಇದೆ, ಆ ಸೈಡು ಫಾರೆಸ್ಟ್ ಥರ ಇದೆ ರೈಟ್ ಸೈಡಲ್ಲಿ. ಸಖತ್ ಬೆಳಗ್ಗೆ ಮಾತ್ರ. ಟೈಮಿಂಗ್ಸ್ ಎಷ್ಟಪ್ಪ ಅಂದರೆ 6:54 ಗಂಟೆಗೆ ಇರೋದು ಇವಾಗ. ಆಲ್ಮೋಸ್ಟ್ ತುಮಕೂರು ದಾಟ್ಬಿಟ್ಟು ಮುಂದೆ ಬಂದಿದ್ದೀನಿ, ಒಂದು 10-15 ಕಿಲೋಮೀಟ್ರು. ಸಖತ್ತಾಗಿದೆ ರೋಡ್ ಮಾತ್ರ, ತ್ರಿಬಲ್ ರೋಡು. ನೈಸಾಗಿ ಓಡಿಸ್ತಾ ಇದ್ದೀನಿ. ನನ್ನ ಗಾಡಿ ಸ್ಪೀಡೋಮೀಟ್ರ್ ಹೋಗ್ಬಿಟ್ಟಿದ್ದೆ, ಇದು 30ರಲ್ಲಿ ಓಡಿಸ್ತಾ ಇದ್ದೀನಿ ಅಂತ ಫುಲ್ ರೇಸ್ ಹಿಡಿದ್ಬಿಟ್ಟಿನಿ. 100cc ಗಾಡಿ ಅಲ್ವಾ, 70-80 ಸ್ಪೀಡ್ ಸಾಕಷ್ಟೇ, ಆರಾಮಾಗಿ ಹೋಗ್ತೀನಿ. ಏನು ಇದ್ರ ರ್ಯಾಶ್ ಆಗಿ ಓಡಿಸ್ಕೊಂಡು ಹೋಗಲ್ಲ, ಆರಾಮಾಗಿ ಕೂಲಾಗಿ ಓಡಿಸ್ಕೊಂಡು ಹೋಗೋಣ. ಮತ್ತು ಈ ಸೈಡನ್ನು ಫಾರೆಸ್ಟ್ ಬಂದ್ಬಿಟ್ಟು ಮಳೆ ಬಂದ್ಬಿಟ್ಟು ಹೋಗ್ಬಿಟ್ಟೈತೆ ಗೈದಲ್ಲಿ. ಅದಕ್ಕೆ ಈ ಥರ ಸಕ್ಕತ್ತಾಗಿದೆ ಮಾತ್ರ ವ್ಯೂಸ್ ಮಾತ್ರ. ವೀಡಿಯೋದಲ್ಲಿ ಹೆಂಗೆ ಕಾಣ್ತೈತೆ ನಮ್ಮ ತಾಯಿನೇ ಗೊತ್ತಿಲ್ಲ. ನೋಡೋಣ ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೆ. ಅಲ್ಲಿವರೆಗೂ ಏನಿಲ್ಲ, ಸಕ್ಕತ್ತಾಗಿದೆ ಮಾತ್ರ. ಮಳೆ ಬಂದ್ಬಿಟ್ಟು ಹೋಗ್ಬಿಟ್ಟೈತೆ ಇಲ್ಲಿ. ನನಗೆ ಮಾತ್ರ ಮಳೆ ಸಿಗಬಾರ್ದಪ್ಪ. ಇಲ್ಲಾರೆ ಮತ್ತೆ ಬಂದ್ರೆ ಬರಲಿ ಬಿಡಿ, ಪಾಪ ರೈತರಿಗೆ ಮಳೆನೇ ಇಲ್ಲ ಆಗೈತೆ ಮೊದಲೇ. ನಾವು ನೆನೆಸ್ಕೊಂಡು ಹೋದ್ರೂ ಪರವಾಗಿಲ್ಲ, ನಾನು ಇವಾಗ ರೈತನೇ ಆಗೋದು. ಬರಲಿ ಮಳೆ ಎಷ್ಟು ಬರುತ್ತೆ, ಜಾಲಿಯಾಗಿ ಹೋಗೋಣ ಅಂತೀನಿ ಅಷ್ಟೇ. ಇಲ್ಲಿ ಎಳ್ನೀರುಗಳು ಮಾರ್ತಾವ್ರೆ. ಎಳ್ನೀರೇ ಮುಗ್ದೈತಾ ಹೆಂಗೆ, ಅಲ್ಲಿ ಇಲ್ಲಿ ಮುಂದೆ ಐತೆ ಅಂತ ಬಂದ್ಬಿಟ್ನಲ್ಲ. ಅಲ್ಲಿ 7-8 ಜನ ಇದ್ರು ಎಳ್ನೀರು ಕೊಡೋರು. ಮುಂದೆ ಬಂದ್ಬಿಟ್ಟೆ, ಮುಂದೆ ಐತೆ ನೋಡೋಣ ಇವಾಗ. ಆಲ್ಮೋಸ್ಟು ಸಿರಾ ಎಲ್ಲ ದಾಟ್ಬಿಟ್ಟು ಬಂದಿದ್ದೀನಿ ಮುಂದೆ ಆರಾಮಾಗಿ. ಇನ್ನೂ ಇಲ್ಲಿಂದ ಗೈಸು 4 ಕಿಲೋ ಎಷ್ಟೋ ಒಂದು 150 ಕಿಲೋಮೀಟ್ರ್ ಬಂದಿದ್ದೀನಿ ಇವಾಗ ಬೆಂಗಳೂರಿಂದ. ಸಿರಾ ಅಂತ ದಾಟೋಯ್ತು. ಮುಂದೆ ಎಲ್ಲರೂ ಎಳ್ನೀರು ಐತೆ ಏನಪ್ಪ ಸೈಡಿಗೆ. ಈ ಕಡೆ ಎಲ್ಲ ಎಳ್ನೀರು ತೋಟಗಳು ನೋಡಿ ಹೆಂಗೈತೆ. ಬರೀ ಫ್ಯಾಕ್ಟ್ರಿ ಇದೆ ಗೈಸ್ ಇದು. ಸಿರಾ ಆದಮೇಲೆ ಮುಂದೆ ಇದ್ರ ಕಡೆ ಹೋಗೋ ಕಡೆ ಸಖತ್ತು. ಇಲ್ಲಿ ಮುಂದೆ ಲೆಫ್ಟ್ ಸೈಡಲ್ಲಿ ಎಲ್ಲರೂ ಇದ್ದರೆ ಎಳ್ನೀರು ಕುಡಿಬೇಕು. ನೋಡಿದ್ರೆ ಕುಡಿಬೇಕು ಅನಿಸ್ಬೇಕು ಒಟ್ಟಲ್ಲಿ. ಏನು ಎಲ್ಲ ತಿನ್ಕೊಂಡೇ ಹೋಗ್ತೀನಿ, ಏನು ಬೇಕು ಅದನ್ನು. ಜೇಬಲ್ಲ 400-500 ರೂಪಾಯಿ ಐತೆ ಅಷ್ಟೇ ಗೈಸ್. ಐತೆ ಫೋನ್ಪೇಲಿ. ಒಂದೊಂದು ಕಡೆ ಫೋನ್ಪೇನೂ ವರ್ಕ್ ಆಗಲ್ವಲ್ಲ. ಕ್ಯಾಶ್ ಒಂದೊಂದು ಕಡೆ ತೊಗೋತಾರೆ, ಕ್ಯಾಶ್ ಇದ್ರೆ ಎಲ್ಲರೂ ತೊಗೋತಾರೆ. ಫೋನ್ಪೇ ಒಂದೊಂದು ಕಡೆ ಇರುತ್ತೆ, ಒಂದೊಂದು ಕಡೆ ಇರಲ್ಲ ಅಂತ ಹೇಳ್ಬಿಡ್ತಾರೆ. ಅಂಥ ಟೈಮಲ್ಲಿ ತಿನ್ನೋರ್ಗು ತಿಂದುಬಿಟ್ಟು ಕುಡಿದ್ರು ಏನೋ ಎಳ್ನೀರು ಗಿಳ್ನೀರು ಜ್ಯೂಸ್ ಕುಡಿದ್ಬಿಟ್ಟು ಆಮೇಲೆ ಫೋನ್ಪೇ ಮಾಡ್ತೀನಿ. ಅವ್ರಿಗೆ ಫೋನ್ಪೇ ಇಲ್ಲ ಅಂತಂದ್ರೆ ಏನು ಮಾಡಲಿ. ಫೋನ್ಪೇ ಇದ್ರೂ ನಮ್ಮ ಮನೆಗೆ ಒಂದೊಂದ್ಸರಿ ನೆಟ್ವರ್ಕ್ ಇಶ್ಯೂ ಆಗಿಬಿಟ್ಟಿರುತ್ತೆ ಬ್ಯಾಂಕದ ಸರ್ವರು. ಅದಕ್ಕೆ ಜೇಬಲ್ಲಿ ದುಡ್ಡು 400-500 ರೂಪಾಯಿ ಐತೆ ಅಷ್ಟೇ. ಕಮ್ಮಿನೇ ಇರೋದು, 500 ರೂಪಾಯಿನೂ ಇಲ್ಲ ಜೇಬಲ್ಲಿ ದುಡ್ಡು. ಅದು ನಿನ್ನೆ ಕ್ಯಾಶ್ ಎಂಡಲ್ಲಿ ಇದನ್ನಾಗಿತ್ತಲ್ಲ ರೈಡು, ಕ್ಯಾಶ್ ಕೊಟ್ಟಿದ್ರು ಒಂದು 400 ರೂಪಾಯಿ. ನನ್ನ ಹತ್ರ ಒಂದು 150 ರೂಪಾಯಿ ಮುಂಚೆ ಇತ್ತು ಅಷ್ಟೇ ಇರೋದು. ಅದರಲ್ಲಿ ಸಂಜೆನೂ ಖರ್ಚು ಮಾಡಿದ್ದೀನಿ. ಮತ್ತೆ ಇದು ಯಾವೂರಪ್ಪ ಇದು ಯಾವ ಊರು ನೋಡ್ರಪ್ಪ, ಬ್ಯಾನರ್ಗಳು ಹೆಂಗೆ ಹಾಕವ್ರೆ. ಜಯರಾಮಯ್ಯ ಅಂತೆ, ಯಾರು ಗೊತ್ತಿಲ್ಲಪ್ಪ ಇವರು. ಹುಟ್ಟುಹಬ್ಬದ ಶುಭಾಶಯಗಳು, ದೊಡ್ಡ ದೊಡ್ಡ ಬ್ಯಾನರ್ಗಳು. ಊರಲ್ಲೇ KAB ಐತೆ. ನಮ್ಮೂರು ಸೈಡೆಲ್ಲ ಊರು ಆಚೆ ಇರ್ತಾವೆ KAB. ಇಲ್ಲಿ ನೋಡಿದ್ರೆ ಊರಲ್ಲೇ ಐತೆ. ಏನು ಇದು ಎಳ್ನೀರು ಕುಡಿಬೇಕಂತ ಅಂದ್ಕೊಂಡೆ, ಎಳ್ನೀರೇ ಮುಗಿದೋಯ್ತಾ. ಮುಂದೆ ಎಲ್ಲಿ ಸಿಗುತ್ತೆ ಇಲ್ಲಿ ಯಾರು ಗೊತ್ತು. ಅಂದರೆ ಕಮ್ಮಿ ರೇಟಲ್ಲಿ ಇರುತ್ತಲ್ಲ, ಒಂದು 20-15 ಈ ಥರ ಇರ್ಬೋದು ಅನ್ಕೋತೀನಿ ಎಳ್ನೀರು. ನನಗೇನು ಗೊತ್ತಿಲ್ಲ. ಇಲ್ಲಲ್ಲ ಇದು ಯಾವ ಊರು ಅಂತಲೇ ಗೊತ್ತಿಲ್ಲ. ಊರ ಹೆಸರೇ ಬರ್ತಾ ಇಲ್ಲವಲ್ಲ ಗೈಸ್. ಇಲ್ಲಿ ಬೋರ್ಡ್ ಗೀಡು ಓದ್ಬೇಕಂದ್ರೂ ಅಷ್ಟಾದ್ರು ಏನು ಮಾಡಿದೆ ಊಟಲ್ಲಿ ಮಾಡಿದೆ ಇಲ್ಲ ಒಟ್ಟಲ್ಲಿ ಹೊಡಿತಾ ಇದ್ದೀನಿ ನಾನ್ ಸ್ಟಾಪ್. ಬೆಂಗಳೂರಲ್ಲಿ ಏನದು ಚೀಲ ಕಟ್ಟಿಬಿಟ್ಟು ಏನು ಹೊಡಿತಾ ಇದ್ದೀನಲ್ಲ ಬೈಕು, ಹಂಗೆ ಹೊಡಿತಾನೆ ಇದ್ದೀನಿ. ಇನ್ನೂ ಟೈಮಿಂಗ್ಸ್ ಎಷ್ಟಾಯಿತು ಇವಾಗ
7:42 ಆಗಿದೆ. ವಿಲೇಜ್ ಬಾಯ್ ಬಾಯ್, ಗೋ ಫಾರ್ ವಿಲೇಜ್, ಲೈಫ್ ಈಸ್ ನಾಟ್ ರ್ಯಾಪಿಡೋ, ಊಬರ್, ಸ್ವಿಗ್ಗಿ ಇಸ್ ನಾಟ್. ಏನು ಕಮೆಂಟ್ ಹಾಕೋರೆ, ಕಮೆಂಟ್ ಬಂದಿರೋದು ಇವಾಗ 7 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡಿದ್ನ ಲಾಸ್ಟು. ತುಂಬ ಜನ ಕಮೆಂಟ್ ಆಗ್ತಾ ಇದ್ದೀರಾ. ನೋಡೋಣ ಇನ್ನೂ ಸಂಜೆವರೆಗೂ ಎಷ್ಟು ಜನ ಕಮೆಂಟ್ ಆಗ್ತಾರಂತ ನೋಡೋಣ. ಹಾಗೆ ಗೈಸ್ ಇವಾಗ ಟೈಮಿಂಗ್ ಎಷ್ಟಪ್ಪ ಆಗಿದೆ ಅಂದರೆ ರೀ ನೋಡೋಣ, 8:16 ಗಂಟೆ ಆಗಿದೆ. ಇನ್ನೂ ನಾ 3 ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ ಎಷ್ಟು ಕಿಲೋಮೀಟ್ರ್ ಬಂದಿದ್ದೀನಿ ಅದನ್ನು ಹೇಳ್ತೀನಿ ರೀ. ಅತನಿ 7 ಅವರ್ ಬೇಕು, ಇನ್ನೂ 411 ಕಿಲೋಮೀಟ್ರ್. ಇವಾಗ ನಾನು ಬಂದಿರೋದು ಬೆಂಗಳೂರಿಂದ, ಬೆಂಗಳೂರು ಒಂದು 200 ಬಂದ 178 ಕಿಲೋಮೀಟ್ರ್ ಬಂದಿದ್ದೀನಿ. 8:17 ಗಂಟೆ ಟೈಮಿಂಗ್ಸ್ ಆಯಿತು. ಚೂರು ಸೈಡ್ಗೆ ಹಾಕಿಬಿಟ್ಟಿದ್ದೆ ಗಾಡಿನ, ಸುಸು ಮತ್ತು ನೀರು ಕುಡಿಬೇಕಿತ್ತಲ್ಲ ಅದಕ್ಕೆ. ಲಗೇಜ್ ಹಂಗೆ ಐತೆ, ಬ್ಯಾಗ್ ಮುಂದೆನೇ ಇರಬೇಕಲ್ಲ ಗೈಸ್, ಹಿಂದೆ ಕೂತ್ಕೊಳ್ಳೋಕ್ಕಾಗಲ್ಲ. ಬನ್ನಿ ನೀರು ಕುಡಿದೆ ಬರ್ಬೇಕಾದ್ರೆ ತೊಗೊಂಡ್ಬಿಟ್ಟು ಬಂದಿದ್ದು. ಪೆಟ್ರೋಲು ಇನ್ನೂ ಐತೆ, ಜನ ಐತೆ ಪೆಟ್ರೋಲ್. ಇನ್ನೂ 400 ಕಿಲೋಮೀಟ್ರ್ ಹೋಗಲ್ಲ ಅನ್ಕೋತೀನಿ ಪೆಟ್ರೋಲು. ಇನ್ನೂ ಅರ್ಧ ಟ್ಯಾಂಕ್ ಮೇಲ್ಗಡೆನೇ ಐತೆ. ಇವಾಗ 178 ಒಂದು 3-4 ಕಿಲೋಮೀಟ್ರ್ ಖಾಲಿಯಾಗಿರ್ಬೇಕು ಅನ್ಕೋತೀನಿ. ನಾನು ಮೈಲೇಜೇ ಚೆಕ್ ಮಾಡಿಲ್ಲ ಇದುವರೆಗೂ. ಆಲ್ಮೋಸ್ಟು ಹಂಗೆ ಇದನ್ನು ಮಾಡ್ಕೊಂಡು ಇದ್ದೀನಿ. ಇದು ಹತ್ತತ್ರ ಇನ್ನೂ ಚಿತ್ರದುರ್ಗ ಒಂದು 25 ಕಿಲೋಮೀಟ್ರ್ ಐತೆ. ಇನ್ನೂ ಟಿಫನ್ ಏನೂ ಮಾಡಿಲ್ಲ. ಮುಂದೆ ಎಲ್ಲರೂ ಇದ್ರ ಕಡೆ ಹೋಗಿ ಟಿಫನ್ ಮಾಡೋಣ. ಇದು ಏನು ಗಾಳಿ ಬಿಟ್ಟೈತೆ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಬಿಟ್ಟಿರೋದು. ಇವಾಗ ಚಿತ್ರದುರ್ಗದಲ್ಲಿದ್ದೀನಿ. ಆಲ್ಮೋಸ್ಟು ಲೆಫ್ಟ್ ಸೈಡ್ಗೆ ಚಿತ್ರದುರ್ಗ ಇರೋದು. ಹೋಗಿ ಯೂಟರ್ನ್ ಮಾಡ್ಕೊಂಡು ಹೊಸಪೇಟೆ ರೋಡ್ಗೆ ಹೋಗ್ಬೇಕು, ಬ್ರಿಡ್ಜ್ ಮೇಲ್ಗಡೆಯಿಂದ. ಬ್ರಿಡ್ಜ್ ಅಂದರೆ ಬ್ರಿಡ್ಜ್ ರೋಡೇ ಇರೋದು, ಬ್ರಿಡ್ಜ್ ಅದೇನಿಲ್ಲ. ಇಲ್ಲಿಂದ ಡೈರೆಕ್ಟಾಗಿ ಆ ಕಡೆ ನೋಡ್ರಿ ಹೆಂಗೈತೆ ಚಿತ್ರದುರ್ಗ. ವಿಡಿಯೋದಲ್ಲಿ ಯಾವ ಥರ ಕಾಣ್ತೈತೆ ಗೊತ್ತಿಲ್ಲ. ಇಲ್ಲಿ ಟರ್ನ್ ಮಾಡ್ಕೊಂಡು ಕೆಳಗಡೆ ಬಂದು ಈ ಕಡೆ ಸ್ಟ್ರೈಟ್ ಹೋದರೆ ದಾವಣಗೆರೆ. ಇಲ್ಲಿಂದ ಒಂದು 60 ಕಿಲೋಮೀಟ್ರ್ ದಾವಣಗೆರೆ ಇರೋದು. ನಾನು ಹೊಸಪೇಟೆ ಕಡೆಯಿಂದ ಹೋಗಿಬಿಡ್ತೀನಿ. ಆ ಕಡೆಯಿಂದ ಬೇಗ ಹೋಗ್ಬೋದಲ್ಲ, ರೋಡು ಚೆನ್ನಾಗಿದೆ. ಈ ಕಡೆ ಮುಂದೆ ತುಂಬ ದಿವಸ ಆಯ್ತು ಬಿಡಿ ಅದು ಹೋಗೇ ಇಲ್ಲ. ಆ ಕಡೆ ನಾನು ಹುಬ್ಳಿ ರೋಡ್ ಕಡೆಯಿಂದ, ಬೆಳಗಾವಿ ಮೇಲ್ಗಡೆಯಿಂದ ಅಂದರೆ ಬಸ್ಸಲ್ಲಿ ಬರ್ಬೇಕಾದ್ರೆ ಬರ್ತೀನಿ. ಇದ್ರ ಕಡೆಯಿಂದ ಬಂದಿಲ್ಲ ಯಾವತ್ತು. ಇವಾಗ ಹೊಸಪೇಟೆ ಕಡೆಯಿಂದ ಹೋಗೋಣ. ಇವಾಗ ಇದು ಟರ್ನ್ ಈ ಥರ ಐತೆ, ಸಿಕ್ಕಾಪಟ್ಟೆ. ಅದ್ರ ಗಾಳಿ ಮಾತ್ರ ನಿಜ ಹೇಳ್ತೀನಿ, ಅದು ಹೆಂಗೋ ಲಗೇಜ್ ಚೂರು ವೇಟ್ ಐತೆ. ಒಂದು 30 kg ಏನೋ 25 kg ಐತೆ. ಏನು ಅನ್ನಿಸ್ತಾ ಇಲ್ಲ. ಹಿಂದ್ಗಡೆ ಒಬ್ಬನೇ ಇದ್ದಿದ್ರೆ ಸರಿಯಾಗೆ ಸ್ಪ್ಲೆಂಡರ್ ಗಾಡಿ ಬೇರೆ, ಗಾಳಿಗೆ ಇದನ್ನೇ ಆಗಿಬಿಡುತ್ತೆ. ಪರವಾಗಿಲ್ಲ, ಇದನ್ನು ಬೇರೆ ಐತಲ್ಲ ವೇಟು, ಅದಕ್ಕೆ ಆರಾಮಾಗಿ ಹೊಡಿತಾ ಇದ್ದೀನಿ. ಬನ್ರಿ, ನಾನು ಸುಮ್ಮನೆ ಲೊಕೇಶನ್ ಹಾಕೊಂಡು ಬಿಟ್ಟಿದ್ದೀನಿ ಅವಾಗಿಂದ. ಬೆಂಗಳೂರು ಈ ಕಡೆ ಬ್ರಿಡ್ಜ್ ಮೇಲ್ಗಡೆ ಹತ್ಕೊಂಡು ಹೋದರೆ ಬೆಂಗಳೂರು. ಈ ಕಡೆ ನಾವು ಹೋಗೋದು ಬಿಜಾಪುರ. ಇವಾಗ ಬಿಜಾಪುರ ಮೇಲ್ಗಡೆಯಿಂದ ಹೋಗ್ತೀನಿ. ಆಲ್ಮೋಸ್ಟ್ 390 ಕಿಲೋಮೀಟರ್ಸ್ ಇದೆ. ಇನ್ನು 390 ಕಿಲೋಮೀಟ್ರ್. ಎಷ್ಟು ಅವರ್ ತೋರಿಸ್ತಾ ಇದೆ? 6 ಅವರ್ 33 ನಿಮಿಷ. ಅಂದರೆ ಇವಾಗ ಒಂದು 8 ಗಂಟೆ 43 ನಿಮಿಷ ಇದೆ. 6 ಅವರ್ ಅಂದರೆ ಒಂದು 3 ಗಂಟೆ ಅಷ್ಟರಲ್ಲಿ ಹೋಗ್ತೀನಿ ಅಂತ ತೋರಿಸ್ತದೆ ಮ್ಯಾಪು. ನಾವು ಹೊಡೆಯೋದ್ರ ಮೇಲೆ ಇರೋದು ಡಿಪೆಂಡ್. ಎಲ್ಲ ರೇಸ್ಟು ಮಾಡ್ಕೊಂಡು ಹೋದರೆ ಮುಗಿದೇ ಹೋಯ್ತು. ಮತ್ತೆ ಆರಾಮಾಗಿ ಹೋಗ್ತೀನಿ ಅಷ್ಟೇ. ಇವಾಗ ಫುಲ್ ಸ್ಲೋ ಆಗಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ಏನು ಗೊತ್ತಾ, ಅದೇ ಬೆಂಗಳೂರಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಇಷ್ಟೊಂದು ಕೈ ಕರ್ಗಾಗಿಬಿಡ್ತಿತ್ತು. ಕ್ಲಚ್ ಹಿಡಿದು ಕ್ಲಚ್ಚೇ ಇರೋದಿಲ್ಲ, ಓನ್ಲಿ ಹಂಗೆ ಹೊಡಿತಾ ಇದ್ದೀನಿ ಒಟ್ಟಲ್ಲಿ. ಯಾವ ಗೈಸ್ ಫ್ಯಾಕ್ಟ್ರಿ ಇದು? ಸಾಕಷ್ಟು ಏನು ದೊಡ್ಡದೈತೆ ನೋಡ್ರಿ, ಸಾಕಾಗೈತೆ ಫ್ಯಾಕ್ಟ್ರಿ ಮಾತ್ರ. ಬನ್ನಿ ಹೋಗೋಣ. ಹಾಗೆ ಈ ಕಡೆ ಎಲ್ಲ ಮಳೆ ಆಗಿಬಿಟ್ಟೈತೆ ನೋಡಿ ಗೈಸ್, ಎಲ್ಲ ರಾಡಿ ಆಗಿಬಿಟ್ಟೈತೆ. ಅರೆ ನಿನ್ನೆ ಎಲ್ಲ ಮೊನ್ನೆ ಆಗಿರ್ಬೇಕು ಮಳೆ. ಹಾಗೆ ಚೂರು ಆದರೆ ಇವತ್ತು ಬಿಸಿಲೈತೆ, ಪರವಾಗಿಲ್ಲ. ಹೆಂಗೋ ಊರಿಗೆ ಹೋಗ್ತಾಯಿದ್ದೀನಿ. ಮಳೆ ಬಂದರೆ ಬರಲಿ, ಏನಾದರೂ ಬರಲಿ. ಬನ್ನಿ ಹೋಗುವ ಊರಿಗೆ ಹೋಗುವ.